ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ನಿಗದಿಗೆ ರೈತರಿಂದ ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯೋಗ್ಯ ದರ ಇಲ್ಲದೆ ಉಳ್ಳಾಗಡ್ಡಿ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ರೈತರು ಆಗ್ರಹವನ್ನ ಮಾಡಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ಯೋಗ್ಯವಾದಂತಹ ಬೆಂಬಲ ಬೆಲೆಯನ್ನ ನೀಡಬೇಕು. ಹುಬ್ಬಳ್ಳಿಯ ಒಂದು ಅಮರಗೋಳದ ಎಪಿಎಂಸಿ ತನಕ ರೈತರು ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯನ್ನ ಮಾಡಿ ಒತ್ತಾಯವನ್ನ ಮಾಡಿರುವಂತದ್ದು. ಟ್ರ್ಯಾಕ್ಟರ್ ಮೂಲಕವನ್ನೇ ರ್ಯಾಲಿಯನ್ನ ಮಾಡಿ ಒತ್ತಾಯವನ್ನ ಮಾಡಿರುವಂತದ್ದು. ಸರ್ಕಾರ ಕೂಡಲೇ ಬೆಂಬಲ ಬೆಲೆಯನ್ನ ನೀಡಬೇಕು. ಉಳ್ಳಾಗಡ್ಡಿ ಬೆಳೆಯ ಬೆಳೆದಂತಹ ರೈತರು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದಂತಹ ಒಂದು ಬೆಳೆ ಕೂಡ ಹಾನಿಯಾಗ್ಬಿಟ್ಟಿದೆ. ಅಳಿದು ಉಳಿದ ಬೆಳೆ ತಂದು ಮಾರಾಟಕ್ಕೆ ಅಂತ ತಗೊಂಡ್ ಬಂದ್ರೆ ಅಲ್ಲಿ ಅದಕ್ಕೆ ಒಂದು ನಿಗದಿತವಾಗಿರುವಂತಹ ಬೆಲೆ ಸಿಗ್ತಾ ಇಲ್ಲ. ದಲ್ಲಾಳಿಗಳ ಪಾಲಾಗ್ತಾ ಇದೆ ಉಳ್ಳಾಗಡ್ಡಿಯ ಲಾಭ. ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತೆ ಉಳ್ಳಾಗಡ್ಡಿ ಬೆಳೆಗಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಉಳ್ಳಾಗಡ್ಡಿ ಬೆಂಬಲ ಬೆಲೆ ನಿಗದಿಗೆ ರೈತರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಯೋಗ್ಯವಾದಂತಹ ದರ ಇಲ್ಲದೆ ಉಳ್ಳಾಗಡ್ಡಿ ಬೆಳೆಗಾರರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಕೂಡಲೇ ಅವರಿಗೆ ಯೋಗ್ಯವಾದಂತಹ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಅವರು ಹುಬ್ಬಳ್ಳಿಯ ಅಮರಗೋಳದ ಎಪಿಎಂಸಿಯ ತನಕ ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯನ್ನ ಮಾಡಿ ಈ ರೀತಿಯಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಬೆಂಬಲ ಬೆಲೆಯನ್ನ ನೀಡಲೇಬೇಕು. ಉಳ್ಳಾಗಡ್ಡಿ ಬೆಳೆದಂತಹ ರೈತರು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿದೆ. ಎಲ್ಲೋ ಒಂಚೂರು ಉಳಿದಿರುವಂತಹ ಬೆಳೆಯನ್ನ ತಗೊಂಡ್ಬಂದು ಮಾರಾಟ ಮಾಡೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅದಕ್ಕೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಇದೆಲ್ಲ ಬೆಳೆ ಏನಾಗ್ತಾ ಇದೆ, ದಲ್ಲಾಳಿಗಳ ಪಾಲಾಗ್ತಾ ಇದೆ. ಅದರಲ್ಲಿ ಇರುವಂತಹ ಲಾಭ ಎಲ್ಲವೂ ಕೂಡ ದಲ್ಲಾಳಿಗಳ ಪಾಲಾಗ್ತಾ ಇದೆ. ಇದರಿಂದ ರೈತರಿಗೆ ಏನ್ ಸಿಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅಂತ ಉಳ್ಳಾಗಡ್ಡಿ ಬೆಳೆಗಾರರು ಆಗ್ರಹವನ್ನ ಮಾಡಿರುವಂತದ್ದು. ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರಬಹುದು. ರೈತರು ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಯೋಗ್ಯವಾದಂತಹ ಬೆಂಬಲ ಬೆಲೆಯನ್ನ ನೀಡಬೇಕು ಅನ್ನುವಂತ ದೃಷ್ಟಿಯಿಂದ ಈ ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು. ಅತಿವೃಷ್ಟಿಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿತ್ತು. ಆದ್ರೆ ಎಲ್ಲೋ ಸ್ವಲ್ಪ ಬೆಳೆ ಉಳಿದು ಬಿಟ್ಟಿತ್ತು. ಅದನ್ನೇನಾದ್ರೂ ಮಾರಾಟ ಮಾಡಿ ಚೆನ್ನಾಗಿ ಲಾಭವನ್ನ ಪಡೆಯೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಗ್ತಾ ಇಲ್ಲ. ದಲ್ಲಾಳಿಗಳು ಬಿಡ್ತಾ ಇಲ್ಲ. ಲಾಭ ಎಲ್ಲವನ್ನ ಕೂಡ ದಲ್ಲಾಳಿಗಳು ಪಡಿತಾ ಇದ್ದಾರೆ ಅಂತ ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗ ಆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಪಿಎಂಸಿಯ ವರೆಗೆ ಅವರು ರ್ಯಾಲಿಯನ್ನ ಮಾಡುವಂಥದ್ದು. ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯನ್ನ ಮಾಡಿ ಸೂಕ್ತವಾದಂತಹ ಬೆಲೆಯನ್ನ ನೀಡಬೇಕು, ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅಂತ ಬೆಳೆಗಾರರು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಮಂದಿ ಈಗ ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯನ್ನ ಕೈಗೊಂಡಿದ್ದಾರೆ. ಅಳಿದು ಉಳಿದಂತಹ ಬೆಳೆಯನ್ನ ತಂದು ಮಾರಾಟಕ್ಕೆ ತಂದಾಗ ಅದಕ್ಕೂ ಕೂಡ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ, ನಾವು ಇಷ್ಟೊಂದು ಕಷ್ಟಪಟ್ಟು ನಾವು ಬೆಳೆಯನ್ನ ಬೆಳೆದಿರ್ತೀವಿ. ಸಾಕಷ್ಟು ಸಾಲ ಸೋಲ ಎಲ್ಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಯನ್ನ ಆ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಬೆಳೆ ಹಾನಿ ಆಯಿತು. ಆದರೆ ಉಳಿದಿರುವಂಥ ಏನಾದರೂ ಬೆಳೆಯನ್ನ ಮಾರಾಟ ಮಾಡಿ ಅದರಿಂದ ಏನಾದರೂ ಲಾಭ ಪಡೆಯೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ದಲ್ಲಾಳಿಗಳು ಬಿಡ್ತಾ ಇಲ್ಲ. ಅವರೇ ಆ ಲಾಭವನ್ನ ಪಡಿತಾ ಇದ್ದಾರೆ. ನಾವೇನು ಮಾಡಬೇಕು, ಹಾಗಿದ್ರೆ ಯಾವ ರೀತಿಯಾಗಿ ಜೀವನವನ್ನ ನಡೆಸಬಹುದು? ಅದಕ್ಕೋಸ್ಕರ ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಉಳ್ಳಾಗಡ್ಡಿ ಬೆಳೆಗಾರರು ಈ ಆಗ್ರಹವನ್ನ ಮಾಡಿರುವಂಥದ್ದು. ರ್ಯಾಲಿಯನ್ನ ಮಾಡಿಬಿಟ್ಟು ಈ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಅಮರಗೋಳದ ಎಪಿಎಂಸಿ ತನಕ ಅವರು ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಸರ್ಕಾರ ಕೂಡಲೇ ಇದಕ್ಕೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರೈತ